ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 6ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:43 ಇರಲಿದೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಸಂಜೆ 5:44 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಕೂಡ ಈ ದಿನ ಮಧ್ಯಾಹ್ನ 2:42 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಗ್ಗೆ 7:35 ಬೆಳಗ್ಗೆ 9:10 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:54 ಮಧ್ಯಾಹ್ನ 3:29 ಇನ್ನು ಯಮಗಂಡ ಕಾಲ ಈ ದಿನ ಬೆಳಗ್ಗೆ 10:45 ಮಧ್ಯಾಹ್ನ 12:19 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ಇನ್ನು ಅಪರಾಹ್ನ 3:25 ಅಪರಾಹ್ನ 4:18 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಅಪರಾಹ್ನ 4:58 ಅಮೃತ ಕಾಲದ ಸಮಯ. ಹಾಗೆ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ, ವಾತ್ಸಲ್ಯಕ್ಕೆ, ಪೋಷಣೆಗೆ, ಮನಸ್ಸಿಗೆ, ಕಲ್ಪನೆಗೆ, ಯಶಸ್ಸಿಗೆ ಹಾಗೆ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಯಾರು ಪ್ರಯಾಣ ಮಾಡ್ತಾ ಇದ್ದೀರಿ, ಪ್ರವಾಸ ಮಾಡ್ತಾ ಇದ್ದೀರಿ, ಅವರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಸಾಹಿತಿಗಳಿಗೆ ಮತ್ತು ಕಲಾವಿದರಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಏಕೆಂದರೆ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕುವಂಥ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ. ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರ ಈ ದಿನ ಕಾರಣಕರ್ತನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸನ್ನು ಸ್ವಲ್ಪ ಸ್ಥಿಮಿತದಲ್ಲಿಟ್ಕೊಳ್ಳುವಂಥದ್ದು, ನಿಮ್ಮ ಹಿಡಿತದಲ್ಲೇ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗೇ ಇರುತ್ತೆ.
ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಏಕೆಂದರೆ ಈ ಶನಿಹೋರಾದಲ್ಲಿ ಆರಂಭ ಮಾಡುವಂಥ ಕಾರ್ಯಗಳು ನಿಧಾನವಾಗಿ ನಡೆಯುತ್ತೆ, ಮಂದವಾದ ಚಲನೆ ಇರುವಂಥದ್ದು. ಹಾಗಾಗಿನೇ ನೀವು ಕೆಲಸಗಳಿಂದ ಬೇಗ ಫಲಿತಾಂಶ ಸಿಕ್ಕಲಿ ಅಂತ ಮಾಡಿದ್ರೆ ಶನಿಹೋರಾದಲ್ಲಿ ಅಂತಹ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 8 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದು ಅನ್ಫೇವರಬಲ್ ಆಗಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ಅಂದರೆ ಭೂಮಿಯನ್ನು ಮಾರಾಟ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥದ್ದಾಗಲಿ, ಅಥವಾ ಭೂಮಿಯ ರಿಜಿಸ್ಟ್ರೇಷನ್ ಆಗಲಿ, ಅದರಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟಲ್ ವರ್ಕನ್ನು ಮಾಡುವಂತಹ ಸಂದರ್ಭದಲ್ಲಿ ಕುಜಹೋರವನ್ನು ಅನುಸರಣೆ ಮಾಡಬೇಡಿ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂತಹ ತಕರಾರುಗಳೇನಾದರೂ ಇದ್ದರೆ ಅವುಗಳು ಕೂಡ ಈ ದಿನ ಇತ್ಯರ್ಥ ಆಗಲ್ಲ. ಹಾಗಾಗಿ ಆ ಪ್ರಯತ್ನವನ್ನು ಈ ದಿನ ಇರುವಂತಹ ಕುಜಹೋರದಲ್ಲಿ ಮಾಡಬೇಡಿ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ವಿಚಾರವನ್ನು ನೀವು ಸ್ವಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂಥದ್ದು, ಹಠದಿಂದ ಮಾಡುವಂತಹ ಕೆಲಸಗಳು, ಇವೆಲ್ಲವನ್ನು ಕೂಡ ಈ ದಿನ ಇರುವಂತಹ ಕುಜಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಏನೇ ಇದ್ದರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಬೇಕಿದ್ರೆ ಆಯಾ ದಿನದ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಮೊದಲು ಏನಿದೆ ಅಂತ ಹೇಳಿ ನೋಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಸೂಕ್ತ ಸಮಯದಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿದೆ, ಈ ನವಗ್ರಹಗಳ ಪಾತ್ರ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಒಂದೊಂದು ಗ್ರಹವೂ ಕೂಡ ಒಂದೊಂದು ಕಾರಕಕ್ಕೆ ಕಾರಣವಾಗಿರೋದ್ರಿಂದ ನಾವು ವಿಶೇಷವಾಗಿ ಎಲ್ಲ ಗ್ರಹಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗೆ ಜಾತಕದಲ್ಲಿ ಗ್ರಹಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ಬಹಳ ಚೆನ್ನಾಗಿ ವಿವರಣೆ ಮಾಡಿದೆ. ಅಂದರೆ ಒಂದು ಗ್ರಹ ಮತ್ತೊಂದು ಗ್ರಹಕ್ಕೆ ಪೂರಕವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, ಆತ್ಮಕಾರಕ ಗ್ರಹ ಅಂತ ಹೇಳಿದ್ರೆ ರವಿ, ಅದು ಯಜಮಾನನ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಈ ಆತ್ಮ ಅಥವಾ ರವಿ ಯಾವುದೇ ತಪ್ಪುಗಳನ್ನು ಒಪ್ಪಿಕೊಳ್ಳಲ್ಲ, ಸತ್ಯವನ್ನು ಮಾತ್ರ ಒಪ್ಪುವಂಥವನು ರವಿ. ಅದೇ ಸಂದರ್ಭದಲ್ಲಿ ಚಂದ್ರ ಮನಕಾರಕ ಅಂತ ಹೇಳ್ತಾರೆ. ಮನಸ್ಸು, ಈ ಒಂದು ಸಂದರ್ಭದಲ್ಲಿ ಮನಸ್ಸು ಏರಿಳಿತ, ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಏರಿಳಿತಗಳಿಂದ ಕೂಡಿರುತ್ತೆ ಚಂದ್ರ. ಇದರಿಂದಲೇ ಮನಸ್ಸು ಸ್ಥಿಮಿತದಲ್ಲಿ ಇರಲ್ಲ, ಏನೇನೋ ಮಾಡಬೇಕು ಅನ್ಸುತ್ತೆ, ಏನೇನೋ ಆಲೋಚನೆಗಳು ಬರುವಂಥದ್ದು. ಹಾಗಾಗಿ ಈ ಹುಣ್ಣಿಮೆಯ ಚಂದ್ರ ಏನಾದರೂ ರವಿಯ ಜೊತೆ ಸಹ ಸಂಬಂಧವನ್ನು ಹೊಂದಿದ್ರೆ ಆತ್ಮ ಮತ್ತು ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಆತ್ಮ ಮನಸ್ಸು ಒಂದೇ ರೀತಿಯಲ್ಲಿ ಕನೆಕ್ಟ್ ಆದರೆ ಶುಭ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಜಾತಕರು ಪರೋಪಕಾರಿಗಳೇ ಆಗಿರ್ತಾರೆ, ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ಕುಜಗ್ರಹ ಅಂದರೆ ಮಂಗಳ ಈ ಒಂದು ಸ್ವಭಾವವನ್ನು ಹೆಚ್ಚಿಸತ್ತೆ, ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಅಂದರೆ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಒಂದು ಸ್ಪರ್ಧಾ ಮನೋಭಾವವನ್ನು ಈ ಕುಜ ಕೊಡ್ತಾನೆ. ಯಾವಾಗ ಮನಸ್ಸು ಅಥವಾ ಹೃದಯ ಮತ್ತು ಆತ್ಮ ಈ ಸಹಿತವಾಗಿ ಶುಭ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರುತ್ತೋ ಆಗ ಸ್ವಾಭಾವಿಕವಾಗಿ ಬುದ್ಧಿಶಕ್ತಿ ಅಂದರೆ ಬುಧ ಸರಿಯಾದ ರೀತಿಯಲ್ಲಿ ಸೃಜಿಸ್ತಾನೆ. ಅಂದರೆ ಜೀವನದಲ್ಲಿ ಬುದ್ಧಿಶಕ್ತಿಯ ಪ್ರವೇಶ ಆಗುತ್ತೆ.
ಅಂದರೆ ಬುಧನ ಒಂದು ಪ್ರವೇಶ ಆಗುವಂಥದ್ದು. ಇಲ್ಲಿ ಬುಧ ಜ್ಞಾನದ ಹಸಿವೆಯಿಂದ ಒಳ್ಳೆಯ ಗುರುವನ್ನು ತನ್ನ ಕೆಲಸದ ಸ್ಥಳದಲ್ಲಾಗಲಿ ಅಥವಾ ಹೊರಗಡೆಯಾಗಲಿ ಹುಡುಕಾಡಿ ಗುರುವಿಗೆ ಶರಣಾಗ್ತಾನೆ. ಹಾಗಾಗಿ ನಮ್ಮ ಬುದ್ಧಿಶಕ್ತಿಯಿಂದಲೇ ಒಳ್ಳೆಯ ಮಾರ್ಗವನ್ನು ನಾವು ಅನುಸರಣೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಗುರುವಿನ ಸಹಕಾರದಿಂದ ಅಂದರೆ ಗುರುವಿನ ಕೃಪೆಯಿಂದ ಗೌರವ ಸಿಕ್ಕತ್ತೆ, ಸಂಪತ್ತು ಸಿಕ್ಕತ್ತೆ, ಭೂಮಿ ಸಮೃದ್ಧಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಈ ಎಲ್ಲ ಸಿಕ್ಕಾಗ ಶುಕ್ರ ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥವನು. ಶುಕ್ರ ಗ್ರಹ ಐಷಾರಾಮಿ ಐಶ್ವರ್ಯ ಕೊಡುವಂಥ ನಿಟ್ಟಿನಲ್ಲಿರೋದ್ರಿಂದಲೇ ಜೀವನದಲ್ಲಿ ಪ್ರವೇಶ ಮಾಡ್ತಾನೆ. ಆಗ ಗುರುವಿನ ಸಲಹೆಗೆ ಅನುಸಾರವಾಗಿ ನಾವು ಜೀವನ ನಡೆಸ್ತಾ ಇದ್ದರೆ ಅಲ್ಲಿ ಸಂತೋಷ ಇರುತ್ತೆ. ಆದರೆ ಈ ಗುರುವಿನ ಮಾರ್ಗದರ್ಶನದ ದುರುಪಯೋಗ ಏನಾದರೂ ಆದರೆ ಅಲ್ಲಿ ವ್ಯಕ್ತಿ ದುರಾಚಾರಕ್ಕೆ ಇಳಿತಾನೆ. ಒಂದು ಜೂಜಾಡುವಂಥದ್ದು, ಮದ್ಯಪಾನ, ದುರಾಚಾರ, ಸೋಗು ಹಾಕುವಂತಹ ಕೆಟ್ಟ ಚಾಳಿ ಇರ್ಬೋದು, ಸೋಮಾರಿತನ ಇವೆಲ್ಲವೂ ಬರುವಂಥದ್ದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಮಗೆ ಬರಬೇಕಾದಂತಹ ಶುಭತ್ವಗಳು ಅಲ್ಲಿ ನಿಂತು ಹೋಗುತ್ತೆ. ಆಗ ಆತ್ಮ ಅಂದರೆ ರವಿ ಶನಿಗೆ ಸರಿದಾರಿ ತರಲು ಅಪ್ಪಣೆಯನ್ನು ಕೊಡ್ತಾನೆ. ಆಗ ಶನಿಯ ಪ್ರವೇಶ ಆಗತ್ತೆ. ಸ್ವಾಭಾವಿಕವಾಗಿ ವ್ಯಕ್ತಿ ಕೆಟ್ಟ ಚಾಳಿಯನ್ನು ಹಿಡಿದಾಗ ಅವನ ಗೌರವ ಆಗಲಿ ಅವನ ರೆಪ್ಯುಟೇಷನ್ ಆಗಲಿ ಕಡಿಮೆ ಆಗುತ್ತೆ. ಸಂಪತ್ತು ದಿನೇ ದಿನೇ ಬರಿದಾಗ್ತಾ ಹೋಗುತ್ತೆ. ಹಾಗಾಗಿ ವ್ಯಕ್ತಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತೆ ದೇವರಲ್ಲಿ ಶರಣಾಗಲಿಕ್ಕೆ ಹೋಗ್ತಾನೆ. ಆಗ ರಾಹು ಅಲ್ಲಿ ಒಂದು ಮಾರ್ಗದರ್ಶಕನಾಗಿ ಸಹಕಾರವನ್ನು ನೀಡ್ತಾನೆ, ಒಂದು ಗೈಡ್ ಆಗಿರ್ತಾನೆ. ರಾಹು ಅಂದರೆ ಗುರುವಿನ ಉಪದೇಶ ಮತ್ತು ಧರ್ಮಧ್ವಜದ ಅಡಿಯಲ್ಲಿ ಸಾಗಬೇಕು ಅನ್ನುವಂಥದ್ದನ್ನು ರಾಹು ತಿಳಿಸ್ಕೊಡ್ತಾನೆ. ಇಲ್ಲಿ ಧ್ವಜ ಅಂತ ಹೇಳಿದ್ರೆ ಕೇತು. ಹಾಗಾಗಿ ವ್ಯಕ್ತಿ ಸರಿ ದಾರಿಗೆ ಬಂದರೆ ಎಲ್ಲವೂ ಸರಿ ಹೋಗುತ್ತೆ. ಇಲ್ಲದೇ ಇದ್ದರೆ ಕೇತು ಕೂಡ ಸಂಪತ್ತು, ಗೌರವ, ರೆಪ್ಯುಟೇಷನ್ ಇವೆಲ್ಲವನ್ನು ಕೂಡ ಕಿತ್ಕೊಂಡು ಬಿಡ್ತಾನೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಮತ್ತು ಮಂಗಳ ಈ ಎರಡೂ ಗ್ರಹಗಳು ಲೈಂಗಿಕತೆ ಮತ್ತು ಕಾಮಾಸಕ್ತಿಯ ನಿಯಂತ್ರಣ ಮಾಡೋ ಕಾರಣ ಈ ಮಂಗಳ ಮತ್ತು ಶುಕ್ರರನ್ನ ಸರಿಯಾಗಿ ಇಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ಸಮಸ್ಯೆಗಳ ಸರಮಾಲೆ ಆರಂಭ ಆಗ್ಬಿಡುತ್ತೆ. ಹಾಗಾಗಿ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಶುಕ್ರ ಮತ್ತು ಕುಜ ಇವರಿಬ್ಬರನ್ನು ಕೂಡ ಸರಿಯಾಗಿ ಇಟ್ಕೊಳ್ಳುವಂಥದ್ದು, ಇವರ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲದಂತಂದರೆ ಸಂಸಾರದಲ್ಲಿ ಏರುಪೇರುಗಳಾಗುತ್ತೆ. ಗಂಡ ಒಂದು ಕಡೆ, ಹೆಂಡತಿ ಮತ್ತೊಂದು ಕಡೆ ಇರುವಂಥ ಪರಿಸ್ಥಿತಿಗಳು ಬರಬಹುದು. ಭಿನ್ನಾಭಿಪ್ರಾಯಗಳು ದೂರ ಆದಾಗ ಬೇರೆ ಬೇರೆ ಆಗುವಂಥ ಆಲೋಚನೆಗಳು ಬರುತ್ತೆ. ಇಲ್ಲಿ ಚಂದ್ರ ಅಂಥ ಮನಸ್ಸನ್ನು ಕೊಟ್ಬಿಡ್ತಾನೆ, ಬೇರೆ ಆಗಬೇಕು ಅನ್ನುವಂಥ ವಿಚಾರವನ್ನು. ಹಾಗಾಗಿ ನಾವು ಜೀವನದಲ್ಲಿ ಎಲ್ಲವನ್ನು ಎದುರಿಸುವಂಥ ಧೈರ್ಯ ಇರಬೇಕು ಅಂತ ಹೇಳಿದ್ರೆ ನಮಗೆ ಈ ಶುಕ್ರ ಮತ್ತು ಕುಜ ಇವರಿಬ್ಬರ ಒಂದು ಸಹಕಾರ, ಸಂಯೋಗ ಬಹಳ ವಿಶೇಷವಾಗಿ ನಮಗೆ ಬೇಕಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ನವಗ್ರಹಗಳು ಕೂಡ ಜೀವನದಲ್ಲಿ ಪ್ರತಿದಿನದ ಚಟುವಟಿಕೆಯಲ್ಲಿ ಹೇಗೆ ನಮಗೆ ಸಹಕಾರಿಯಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಬಹಳ ಚೆನ್ನಾಗಿ ಇಲ್ಲಿ ಉದಾಹರಣೆ ಸಹಿತವಾಗಿ ವಿವರಿಸಿದ್ದಾರೆ. ಹಾಗಾಗಿನೇ ಯಾವ ಗ್ರಹವನ್ನು ಕೂಡ ನಾವು ಕಡೆಗಣಿಸದೆ ಪ್ರತಿಯೊಂದು ಗ್ರಹದ ಪ್ರಭಾವವೂ ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಸಂದರ್ಭ. ಹಾಗಾಗಿನೇ ಈ ನವಗ್ರಹಗಳನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಸರಿಯಾಗಿ ಇಟ್ಕೊಳ್ಬೇಕು. ಅವುಗಳ ಅನುಗ್ರಹ ನಮಗೆ ಬೇಕೇ ಬೇಕು. ಅದಕ್ಕಾಗಿ ನವಗ್ರಹಗಳ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ನವಗ್ರಹಗಳ ದರ್ಶನ ಮಾಡುವಂಥದ್ದು, ನವಗ್ರಹ ಶಾಂತಿಯನ್ನು ಮಾಡಿಸುವಂಥದ್ದು ಬಹಳ ಮುಖ್ಯ. ಇದನ್ನು ಆಗಾಗ್ಗೆ ಯಾರು ಅನುಸರಣೆ ಮಾಡ್ತಾ ಇರ್ತಾರೆ ಅವರಿಗೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಸಮೃದ್ಧಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವರ ಜೀವನ ಸಮಸ್ಯೆಗಳ ಸರಮಾಲೆಯನ್ನು ಹೊತ್ತುಕೊಂಡಿರುತ್ತೆ. ಹಾಗಾಗಿ ಎಂಥ ಜೀವನ ನಿಮಗೆ ಬೇಕು, ಅದಕ್ಕೆ ಬೇಕಾದಂಥ ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನು ನೀವೇ ತಿಳಿದು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಗುರು ಅಸ್ತನಾಗ್ತಾ ಇದ್ದಾನೆ. ಅಂದರೆ ಗುರುಗ್ರಹ ಈಗ ವೃಷಭ ರಾಶಿಯಲ್ಲಿದ್ದು ಇದೇ ಮೇ 9ನೇ ತಾರೀಕು ವೃಷಭ ರಾಶಿಯಲ್ಲಿ ಅಸ್ತನಾಗಿ ಜೂನ್ 2ನೇ ತಾರೀಕು ವೃಷಭ ರಾಶಿಯಲ್ಲೇ ಮತ್ತೆ ಉದಯಿಸ್ತಾನೆ. ಹಾಗಾಗಿ ಹಣಕ್ಕೆ, ಕುಟುಂಬಕ್ಕೆ, ಜ್ಞಾನಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಇವುಗಳಿಗೆ ಕಾರಕನಾದಂತಹ ಗುರುಗ್ರಹ ಅಸ್ತನಾಗೋದ್ರಿಂದ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಈ ಗುರು ಅಸ್ತನಾಗುವಂಥ ಕಾಲ ಅಂದರೆ ಗುರು ಮೌಢ್ಯ ಮಾಡಿದಂಥ ಕಾಲದಲ್ಲಿ ಶುಭ ಕಾರ್ಯಗಳಲ್ಲಿ ಗುರುಬಲ ಇರಲ್ಲ, ಅಂದರೆ ದೈವಾನುಗ್ರಹ ಇರಲ್ಲ. ದೈವಾನುಗ್ರಹ ಇಲ್ಲದಂತಹ ಸಮಯದಲ್ಲಿ ಮಾಡಿದಂತಹ ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿನೇ ಗುರು ಮೌಢ್ಯದಿಂದ ಹಣಕಾಸಿನ ಪರಿಸ್ಥಿತಿ ಕೂಡ ಏರುಪೇರಾಗಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ರೀತಿಯ ಫಲಿತಾಂಶವನ್ನು ಕಾಣಲಿಕ್ಕೆ ಸಾಧ್ಯ ಇರಲ್ಲ.
ಜೊತೆಗೆ ದೊಡ್ಡ ದೊಡ್ಡ ಬಂಡವಾಳವನ್ನು ಹಾಕಿ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂಥವರು ಈ ಗುರು ಅಸ್ತನಾಗಿರುವಂಥ ಕಾಲದಲ್ಲಿ ಪ್ರಾರಂಭ ಮಾಡಬೇಡಿ. ಇನ್ನು ವಿವಾಹ ಆಗಲಿ, ಉಪನಯನ ಆಗಲಿ, ಗೃಹ ಪ್ರವೇಶ ಆಗಲಿ, ಇಂಥ ಒಂದು ಶುಭ ಕಾರ್ಯಗಳನ್ನು ಕೂಡ ಗುರು ಅಸ್ತನಾಗಿರುವಂಥ ಸಮಯದಲ್ಲಿ ಮಾಡಬಾರ್ದು. ಏಕೆಂದರೆ ಆ ಕಾರ್ಯಗಳು ಯಶಸ್ವಿ ಆಗಲ್ಲ ಅನ್ನುವಂಥ ಒಂದು ಮಾತಿದೆ. ಹಾಗೆ ಆರೋಗ್ಯ ಸಮಸ್ಯೆಗಳು ಕೂಡ ಇಲ್ಲಿ ಬಾಧಿಸುವಂಥದ್ದು. ಈಗಾಗಲೇ ನಿಮಗೆ ಶೀತ ಅಥವಾ ಕಫದ ಏನಾದರೂ ಸಮಸ್ಯೆ ಇದ್ದರೆ ಅವು ಮತ್ತಷ್ಟು ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಸಾಲ ಬಾಧೆಗಳು ಕಾಡುವಂಥದ್ದು. ನೋಡಿ, ಏನೋ ಸಾಲ ತರ್ತೀರಿ, ಯಾವುದಕ್ಕೋ ಬಂಡವಾಳ ಹಾಕಬೇಕು, ಏನೋ ವ್ಯಾಪಾರ ಮಾಡಬೇಕು, ಅಥವಾ ಈಗ ಆಗಿರುವಂಥ ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಕಡೆ ಸಾಲವನ್ನು ಮಾಡುವಂಥ ಸಂದರ್ಭಗಳು ಬರಬಹುದು. ಸಾಲ ಏನೋ ಸಿಕ್ಕತ್ತೆ, ಆದರೆ ಸಾಲದ ಹಣ ನಿಮ್ಮ ನಿರ್ದಿಷ್ಟವಾದಂಥ ಉದ್ದೇಶಕ್ಕೆ ಬಳಕೆ ಆಗಲ್ಲ. ಈ ಸಾಲಕ್ಕೆ ಬಡ್ಡಿ, ಚಕ್ರಬಡ್ಡಿ ಕಟ್ಟುವಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಯಾಕೆಂದರೆ ಸರಿಯಾದ ಮಾರ್ಗದರ್ಶಕರು ಇರಲ್ಲ, ಅಂದರೆ ಗುರುವಿನ ಕೊರತೆ ಆ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಅಕ್ರಮ ಹಣ ಸಾಗಾಟ ಇರ್ಬೋದು, ಜೀವನದಲ್ಲಿ ಅಕ್ರಮಗಳನ್ನು ಮಾಡುವಂತಹ ಅವಿವೇಕತನ ಕೂಡ ಬರುವಂತಹ ಪ್ರಕರಣಗಳು ಜಾಸ್ತಿ ಇರುತ್ತೆ. ಇನ್ನು ಗುರು ಸ್ಥಾನದಲ್ಲಿರುವಂಥವ್ರಿಗೆ ತೊಂದರೆಗಳು ಕೂಡ ಆಗುತ್ತೆ. ಹಾಗಾಗಿ ಗುರುಗಳ ಮೇಲೆ ಆಪಾದನೆ ಬರುವಂಥದ್ದು, ಗುರುಗಳನ್ನು ನಿಂದಿಸುವಂತಹ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಗುರು ಸ್ಥಾನದಲ್ಲಿರುವಂಥವರು ಯಾರೇ ಗುರುಗಳಿರಲಿ, ಪೀಠಾಧಿಪತಿಗಳಿರಲಿ, ಮಠಾಧಿಪತಿಗಳಿರಲಿ, ಜ್ಯೋತಿಷ್ಯಗಳಿರಲಿ, ಶಿಕ್ಷಕರಾಗಲಿ, ಉಪನ್ಯಾಸಕರಾಗಲಿ, ಇವರೆಲ್ಲರ ಮೇಲೆ ಒಂದಲ್ಲ ಒಂದು ರೀತಿಯ ಆಪಾದನೆಗಳು ಬರುತ್ತೆ. ಇಲ್ಲಿ ಈ 12 ರಾಶಿಯವರು ಗುರು ಅಸ್ತವಾಗಿರುವಂಥ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು, ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೇಷರಾಶಿಯವರು ದೇವತಾ ಕಾರ್ಯಗಳಿಗೆ ಆಸಕ್ತಿ ಇರುತ್ತೆ ಇವರಿಗೆ, ಆದರೆ ವಿಘ್ನಗಳು ಜಾಸ್ತಿ ಇರುತ್ತೆ. ಇನ್ನು ತಂದೆಗೆ ಆರೋಗ್ಯ ಸಮಸ್ಯೆ ಬಾಧಿಸುವಂಥದ್ದು ಆಗುತ್ತೆ. ಕುಟುಂಬದಲ್ಲಿ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅಷ್ಟೊಂದು ಏಳಿಗೆ ಅನ್ನುವಂಥದ್ದು ಇರಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವಂಥದ್ದು ಇದೆ. ಜೊತೆಗೆ ಮಾತಿನಿಂದ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು. ಹಾಗಾಗಿ ಯಾವುದೇ ಗುರುವಿನ ಮಾರ್ಗದರ್ಶನ ಇಲ್ಲದೆ ಜೀವನ ಹಳ್ಳ ಹಿಡಿಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವೃಷಭ ರಾಶಿಯವರಿಗೆ ಲಾಭಕ್ಕಿಂತಲೂ ನಷ್ಟ ಹೆಚ್ಚಾಗುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಅಲ್ಲೇ ನಿಂತಿರುತ್ತೆ ಹೊರತು ಮುಂದುವರಿಯಲ್ಲ. ಯಾರೋ ಮಾಡಿದಂತಹ ತಪ್ಪಿಗೆ ನೀವು ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಅಲ್ಲಿಂದ ಆಪಾದನೆಗಳು ಕೂಡ ನಿಮಗೆ ಬರುವಂಥದ್ದಾಗತ್ತೆ. ಹಾಗೆ ನಿಮ್ಮ ಸ್ವಂತ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ. ಇನ್ನು ಮಿಥುನ ರಾಶಿಯವರಿಗೆ ನೀವು ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆಗಳು ಉಂಟಾಗುತ್ತೆ. ಅದರಲ್ಲೂ ವ್ಯಾಪಾರಸ್ಥರು ಯಾವುದೇ ದೊಡ್ಡ ಬಂಡವಾಳವನ್ನು ಹಾಕಿ ಹೊಸ ವ್ಯಾಪಾರವನ್ನು ಆರಂಭ ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ವೈಮನಸ್ಸು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಶತ್ರುಗಳೇನೋ ದೂರ ಆಗ್ತಾರೆ, ಆದರೆ ದೇವತಾ ಕಾರ್ಯಗಳಿಗೆ ವಿಘ್ನಗಳು ಎದುರಾಗುವಂಥದ್ದು ಇದೆ. ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುವಂಥದ್ದು ಇದೆ, ಆದರೆ ಆ ಕೆಲಸಕ್ಕೆ ತುಂಬ ಶ್ರಮ ಪಡಬೇಕು, ಪ್ರಯತ್ನ ಪಡಬೇಕು, ಇಲ್ಲಾಂದರೆ ಕೆಲಸಗಳು ಪೂರ್ಣ ಆಗಲ್ಲ. ಇನ್ನು ಸಿಂಹರಾಶಿಯವರಿಗೆ ಹೊಟ್ಟೆಯ ಭಾಗದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂಥದ್ದಿದೆ. ಇನ್ನು ಕೋರ್ಟ್ ಕೇಸ್ಗಳಿದ್ರೆ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ ಇರಲ್ಲ, ವಿವಾಹ ಕಾರ್ಯಕ್ಕೆ ತಡೆ ಇರುತ್ತೆ, ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ತೀವ್ರವಾದ ಹಿನ್ನಡೆ ಇರುತ್ತೆ ಈ ಗುರು ಅಸ್ತನಾಗಿರುವಂಥ ಸಮಯದಲ್ಲಿ. ತುಲಾ ರಾಶಿಯವರಿಗೆ ಶತ್ರು ಪಲಾಯನವನ್ನು ಮಾಡ್ತಾನೆ, ಅಂದರೆ ನಿಮಗೆ ಯಾರು ವಿರೋಧ ಇತ್ತು ಅಂಥವರು ನಿಮ್ಮಿಂದ ದೂರ ಆಗ್ತಾರೆ. ಆದರೆ ಶೀತ ಜ್ವರದಿಂದ ಬಳಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಕಸ್ಮಿಕ ಧನ ವ್ಯಯವಾಗುವಂಥದ್ದು ಕೂಡ ಇದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಕುಟುಂಬದವರೊಂದಿಗೆ ಮನಸ್ತಾಪಗಳಾಗುವಂಥದ್ದು, ಧನ ನಷ್ಟವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಧನು ರಾಶಿಯವರು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆಯಾಗುತ್ತೆ, ಸೋಮಾರಿತನ ಉಂಟಾಗುವಂಥದ್ದು. ಹಾಗೆ ನಿಮ್ಮ ತಾಯಿಯವರಿಗೆ ಅಥವಾ ತಾಯಿ ಸ್ಥಾನದಲ್ಲಿರುವಂತಹ ಹಿರಿಯರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಾಧಿಸುವಂಥದ್ದು ಕೂಡ ಇದೆ. ಮಕರ ರಾಶಿಯವರಿಗೆ ಸಹೋದರ ಅಥವಾ ಸಹೋದರಿಯರೊಂದಿಗೆ, ಒಡ ಹುಟ್ಟಿದವರೊಂದಿಗೆ ಮನಸ್ತಾಪಗಳಾಗತ್ತೆ. ದೂರ ಪ್ರಯಾಣ ಯೋಗ ಕೂಡ ಇದೆ, ಆದರೆ ಶುಭ ಕಾರ್ಯಗಳಿಗೆ ಅಧಿಕ ಧನ ವ್ಯಯವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಲೆಕ್ಕಾಚಾರದಲ್ಲಿ ಮಾಡಬೇಕು. ಕುಂಭರಾಶಿಯವರಿಗೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗುವಂಥದ್ದು ಇದೆ. ಮನೆಯವರೊಂದಿಗೆ ವಾಗ್ವಾದ ಉಂಟಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ.
ಹಾಗಾಗಿ ಈ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬೇಡಿ. ಕೊಟ್ಟರೆ ಗಂಟು ನಂಟು ಎರಡೂ ಕೂಡ ನಿಮಗೆ ವಾಪಸ್ ಬರಲ್ಲ. ಹಾಗೆ ಮೀನರಾಶಿಯವರಿಗೆ ವಿನಾಕಾರಣ ಕೋಪ ಮಾಡಿಕೊಳ್ಳುವಂಥದ್ದು, ಹಾಗೆ ಕೆಲಸ ಕಾರ್ಯಗಳಲ್ಲಿ ತೀವ್ರವಾದಂಥ ಅಸಮಾಧಾನ ಇರುತ್ತೆ. ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭಗಳು, ಇದರಿಂದ ನಿಮಗೆ ಸಮಾಧಾನ ಇರಲ್ಲ. ಇದು ನಿಮ್ಮ ಗೌರವವನ್ನು ಹಾಳು ಮಾಡುವಂಥ ಒಂದು ಪರಿಸ್ಥಿತಿಗೆ ತಳ್ಳಿಬಿಡುತ್ತೆ. ಹಾಗಾಗಿ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ, ನಿಷ್ಠೆಯಿಂದ ಕೆಲಸ ಮಾಡಿ, ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗಾಗಿ ಬಂಧುಗಳೇ, ಈ ಗುರು ಅಸ್ತನ ಆಗುವಂತಹ ಸಂದರ್ಭ ಏನಿದೆ, ಇದರಲ್ಲಿ ಎಲ್ಲ ರಾಶಿಯವರು ಮೇಲೆ ಹೇಳಿದಂತಹ ವಿಚಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟು ಗುರುವಿನ ಆರಾಧನೆ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದರ್ಶನಗಳನ್ನು ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡಗಳು ಇರುತ್ತೆ. ಅದರಲ್ಲೂ ಈ ಸಾಲಬಾಧೆ ಏನಾದರೂ ಇದ್ದರೆ ಅದರಿಂದ ಒತ್ತಡಗಳು ಜಾಸ್ತಿ. ಏಕೆಂದರೆ ಹಣಕಾಸಿನ ಸಮಸ್ಯೆ ಈ ದಿನ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ವೃಥಾ ಖರ್ಚುಗಳು ಕೂಡ ಹೆಚ್ಚಾಗುವಂಥ ಸಂದರ್ಭ ಇದು. ಹಾಗಾಗಿ ಈ ಹಣಕಾಸಿನ ವಿಚಾರವಾಗಿಯೇ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿನಾಕಾರಣ ವಾದ ವಿವಾದಗಳು ಇರುತ್ತೆ. ನಿಮ್ಮ ಕೆಲಸ, ನಿಮ್ಮ ದುಡಿಮೆ, ನಿಮ್ಮ ಉದ್ಯೋಗ, ನಿಮ್ಮ ವೇತನ, ವರಮಾನ ಅಥವಾ ಸ್ವಂತ ಬಿಸ್ನೆಸ್ಸಲ್ಲಿ ಬರ್ತಾ ಇರುವಂತಹ ಲಾಭ, ಇವುಗಳ ಬಗ್ಗೆ ಈ ಕುಟುಂಬಸ್ಥರ ಒಳಗೇನೆ ಮನಸ್ತಾಪಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇಂಥ ವಿವಾದಗಳೇ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲ, ಏನೋ ತಳಮಳ. ಹಾಗೆ ನಿಮ್ಮ ಒಂದು ಮಾನ ಅವಮಾನದ ಪ್ರಶ್ನೆಗಳು ಕೂಡ ನಿಮ್ಮ ಉದ್ಯೋಗದ ಸುತ್ತ ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವ್ಯವಹಾರಗಳ ಬಗ್ಗೆ ಆಗಲಿ ಅಥವಾ ಹೂಡಿಕೆಗಳ ಬಗ್ಗೆ ಆಗಲಿ ವಿನಾಕಾರಣ ಚಿಂತೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥವರು ಮರುಚಿಂತನೆ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಆರೋಗ್ಯ ನೋಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಈ ದಿನದ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥದ್ದು ನಿಮ್ಮ ದೈಹಿಕ ಆರೋಗ್ಯವೇ. ಹಾಗೆ ಈ ದಿನದಲ್ಲಿ ದೀರ್ಘದ ಪ್ರಯಾಣಗಳೇನಿದೆ ಅದು ಕೆಲಸದ ಹೊರೆಗಳನ್ನು ಸೂಚಿಸುತ್ತೆ. ಪ್ರಯಾಣ ನಿಮಗೆ ಅಷ್ಟೊಂದು ಲಾಭವನ್ನು ತರುತ್ತೆ, ಆದರೆ ಪ್ರಯಾಣದಿಂದ ಒತ್ತಡಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ನಿಮ್ಮ ಪ್ರಯತ್ನವನ್ನಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಯಾರು ಅವಹೇಳನ ಮಾಡ್ತಾರೆ ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಅಂಥವರಿಂದ ದೂರ ಇರಿ. ಏಕೆಂದರೆ ಅಂಥವರೇ ನಿಮಗೆ ಒಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥವರು. ದೂರ ಇದ್ದಷ್ಟು ಒಳ್ಳೆಯದು. ಹಾಗೆ ಬುದ್ಧಿವಂತಿಕೆಯಿಂದ ಅಪಾಯದಿಂದ ಪಾರಾಗುವಂಥ ಅದೃಷ್ಟ ನಿಮಗಿದೆ ಈ ದಿನ. ಹಾಗಾಗಿ ಕಷ್ಟದ ಸಮಯದಲ್ಲಿ ನೀವು ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳಿ, ಗುರು ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ನೀವು ಗಣಪತಿಯ ಸ್ತೋತ್ರ ಪಠಣ ಮಾಡಿಕೊಳ್ಳುವಂಥದ್ದು, ಗಣಪತಿಯ ದರ್ಶನ ಮಾಡಿಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಚಟುವಟಿಕೆಯಿಂದ ಕೂಡಿರುವಂಥ ದಿನ. ಕೆಲಸ ಕಾರ್ಯಗಳನ್ನು ಬಹಳ ಜವಾಬ್ದಾರಿಯುತವಾಗಿ ಮಾಡುವಂಥ ದಿನ ಕೂಡ. ಹಾಗೆ ಮನೆಯಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಚರ್ಚೆ ನಡೆಯುವಂಥದ್ದು ಇದೆ. ಸ್ಥಿರಾಸ್ತಿಯ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಅದರಲ್ಲೂ ಅಂತಿಮವಾಗಿ ನಿಮ್ಮ ಮಾತೆ ಈ ದಿನ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನು ಕಾಣುತ್ತೆ. ಇನ್ನು ನಿಮ್ಮ ವ್ಯವಹಾರಗಳಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ, ವೃತ್ತಿಪರವಾದಂತಹ ಉದ್ಯೋಗ ಆಗಲಿ ಲಾಭದಾಯಕವಾಗಿರುತ್ತೆ. ಒಟ್ಟಾರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ಹಣಕಾಸಿನ ಲಾಭವನ್ನು ತಂದರೂ ಕೂಡ ಮನಸ್ಸಿಗೆ ಸಂತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ದೊರೆಯುವಂಥದ್ದು ಕೂಡ ಇದೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಿಕ್ಕೆ, ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳಲಿಕ್ಕೆ ನೀವು ಮನಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಬೇರೆಯವರ ಅಭಿಪ್ರಾಯದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಈ ದಿನದಲ್ಲಿ ಅಭಿಪ್ರಾಯಗಳು ನೂರಾರು ಬರುತ್ತೆ, ಆದರೆ ನಿಮ್ಮ ಗುರಿ ಏನು, ನಿಮ್ಮ ಸಾಧನೆ ಏನು, ಇದರ ಬಗ್ಗೆ ಮಾತ್ರ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಸ್ವಲ್ಪ ಕಡಿವಾಣವನ್ನು ಹಾಕ್ಕೊಳ್ಬೇಕು. ಹಾಗಾಗಿ ಯಾರನ್ನೋ ನಂಬಿ, ಯಾರನ್ನೋ ಅನುಸರಣೆ ಮಾಡಿ ಕೆಲವೊಂದು ವಿಚಾರಗಳಲ್ಲಿ ನೀವು ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ
ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ಸಂದರ್ಭಗಳು ಬರ್ತಾ ಇದೆ. ಇದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಹಾಗೆ ಬಹುಮುಖ ಪ್ರತಿಭೆ, ಅದ್ಭುತ ವಾಗ್ಮಯತೆ ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ಅನುಗುಣವಾಗಿ ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗ ಇದೆ. ದೇವಾಲಯ ದರ್ಶನ ಇದೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಹಲವಾರು ಸಮಸ್ಯೆಗಳು ದೂರ ಆಗುತ್ತೆ. ಹಾಗಾಗಿ ನಿಮ್ಮ ಕೆಲಸದ ಮೇಲೆ ನೀವು ತೀವ್ರವಾದ ಗಮನವನ್ನು ಹರಿಸೋದ್ರಿಂದ ನಿಮ್ಮ ಯಶಸ್ಸು ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಅದರಲ್ಲೂ ವ್ಯವಹಾರದಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ಲಾಭವನ್ನು ಪಡ್ಕೊಳ್ತೀರಿ. ಇದು ಈ ದಿನದ ಒಂದು ದೊಡ್ಡ ತಿರುವು. ನಿಮಗೆ ಹಣಕಾಸಿನ ಪರಿಸ್ಥಿತಿ ನಿರೀಕ್ಷಿತ ಮಟ್ಟದಲ್ಲೇ ಇರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ನೇಹಿತರ ಸಹಾಯದಿಂದ ಪೂರ್ಣಗೊಳ್ಳುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಬಂಧುಗಳಿಗಿಂತ ಸ್ನೇಹಿತರ ಸಹಕಾರ ಬಹಳ ಚೆನ್ನಾಗಿರುತ್ತೆ. ಇನ್ನು ದೀರ್ಘ ಪ್ರಯಾಣಗಳನ್ನು ಕೈಗೊಳ್ಳಲಿಕ್ಕೆ ಈ ದಿನ ತುಂಬ ಅನುಕೂಲ ಇರುವಂಥ ಸಂದರ್ಭ. ಹಾಗೆ ನಿಮ್ಮ ಯಾವುದೇ ರೀತಿಯ ಕೆಲಸಗಳಿದ್ದರೂ ಕೂಡ ತುಂಬ ವಿಶ್ವಾಸದಿಂದ ಇರ್ತೀರಿ. ಹೊರಗಿನವರು ಕೂಡ ನಿಮ್ಮ ಸಂಬಂಧಿಕರಂತೆ ನಿಮಗೆ ಸಹಕರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮಗೆ ತುಂಬ ಮನಃಶಾಂತಿ ಬೇಕು, ಮನಸ್ಸಿಗೆ ನೆಮ್ಮದಿ ಬೇಕು, ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಜೊತೆಗೆ ಕಾನ್ಸಂಟ್ರೇಷನ್ ಬೇಕು ಅಂತ ಹೇಳಿದ್ರೆ ನಿಮ್ಮೊಂದಿಗೆ ಯಾರು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂಥವರನ್ನು ಕ್ಷಮಿಸಿಬಿಡಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಕೂಡ ಉತ್ಸಾಹದಿಂದ ಇರ್ತೀರಿ. ಏಕೆ ಅಂತ ಹೇಳಿದ್ರೆ ಆ ಶತ್ರುಗಳೇ ನಿಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುವಂಥವ್ರು. ಹಾಗಾಗಿ ಅಂತಹ ಶತ್ರುಗಳ ಎದುರಿನಲ್ಲಿ ಬಹಳ ಎಚ್ಚರಿಕೆಯಿಂದ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ರೀತಿಯ ಬೇಜವಾಬ್ದಾರಿತನ ಏನಾದರೂ ಇದ್ದರೆ ಅಥವಾ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಬೇಕು ಅನ್ನುವಂಥ ಮನೋಭಾವ ಇದ್ದರೆ ಅದನ್ನು ಸ್ವಲ್ಪ ರಾಜಿ ಮಾಡಿಕೊಳ್ಬೇಕು. ಕೆಲಸವನ್ನು ಆದಷ್ಟು ಬೇಗ ಆರಂಭ ಮಾಡಬೇಕು, ಬೇಗ ಮುಕ್ತಾಯ ಮಾಡಬೇಕು. ಇದೊಂದನ್ನು ನೀವು ಈ ದಿನ ಸರಿಯಾಗಿ ಪರಿಪಾಲನೆ ಮಾಡಿದ್ರೆ ನೀವು ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ತೀರಿ. ಇಲ್ಲ ಅಂತ ಹೇಳಿದ್ರೆ ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನೀವು ಸೇವಿಸುವಂಥ ಆಹಾರದ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದಲೇ ಹಣಕಾಸಿನ ವ್ಯವಹಾರಗಳೇನಿದೆ ಅದು ಸ್ವಲ್ಪ ನಿರುತ್ಸಾಹದಿಂದ ಕೂಡಿರುತ್ತೆ. ಏನೋ ಒಂದು ಆಸಕ್ತಿ ಇಲ್ಲ. ಯಾಕೆಂದರೆ ಆಗಾಗ್ಗೆ ಬರುವಂತಹ ಅಡೆತಡೆಗಳು ನಿಮ್ಮ ಉತ್ಸಾಹವನ್ನು ಈ ದಿನ ಕುಂದಿಸ್ಬಿಡುತ್ತೆ. ಹಾಗೆ ಜಂಟಿ ಉದ್ಯಮಗಳು ಅಂದರೆ ಈ ಜಾಯಿಂಟಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ವ್ಯವಹಾರಗಳು ಈ ದಿನ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಹಾಗಾಗಿನೇ ತ್ವರಿತವಾದ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಈ ದಿನ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಸಹಾಯ ಸಿಕ್ಕಲ್ಲ. ಹಾಗಾಗಿ ಕುಟುಂಬಸ್ಥರೇ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಜಿಗುಪ್ಸೆ ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ನಿರುದ್ಯೋಗಿಗಳಿಗೆ ತಕ್ಕ ಅವಕಾಶಗಳು ಸಿಕ್ಕಲ್ಲ. ಅವಕಾಶಗಳು ಸಿಕ್ಕಿದ್ರೂ ಕೂಡ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರಲ್ಲ. ಹಾಗಾಗಿನೇ ಈ ದಿನ ಯಾವುದು ವಜ್ರ ಯಾವುದು ಕಲ್ಲು ಅನ್ನುವಂಥದ್ದನ್ನು ನೀವು ನಿಷ್ಕರ್ಷೆ ಮಾಡಲಿಕ್ಕೇ ತೊಂದರೆ ಆಗುವಂಥದ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಏನೋ ಒಂದು ಮಂಕು ಕವಿದಂತಹ ವಾತಾವರಣ ಇರುತ್ತೆ. ಇನ್ನು ಕೆಲಸಗಳಲ್ಲಿ ದುಡಿಮೆಗೆ ತಕ್ಕ ಮನ್ನಣೆ ಕೂಡ ಸಿಕ್ಕಲ್ಲ. ಹಾಗಾಗಿ ಎಷ್ಟೋ ಪ್ರಯತ್ನ ಮಾಡ್ತೀರಿ, ಆದರೆ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ನಿಮಗೆ ಏನೇ ಸಂಭವಿಸಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಮನೋಭಾವವನ್ನು ನೀವು ಹೊಂದಿಕೊಳ್ಬೇಕಾಗತ್ತೆ. ಏನೇ ಬರಲಿ ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕು. ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತೀರಿ, ಆದರೆ ಯಶಸ್ಸು ಕಡಿಮೆ ಇರುವಂಥದ್ದು. ಇನ್ನು ಮಾನಸಿಕವಾಗಿ ಕಿರಿಕಿರಿ ಇರುತ್ತೆ. ಉದ್ಯೋಗವನ್ನು ಬದಲಾವಣೆ ಮಾಡಬೇಕಾಗಿರುವಂತಹ ಯೋಚನೆ ಕೂಡ ನಿಮಗೆ ಬರುವಂಥದ್ದು ಕೂಡ ಇದೆ. ಆದರೆ ಅದಕ್ಕೆ ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಇನ್ನು ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಭ್ರಮೆಗೆ ಬಿದ್ದವರಂತೆ ಇರ್ತೀರಿ.
ಯಾವುದೋ ಒಂದು ಕನಸಿನ ಲೋಕದಲ್ಲಿ ಇರ್ತೀರಿ, ಪ್ರಾಕ್ಟಿಕಲ್ ಆಗಿ ಇರಲ್ಲ. ಇದು ಕೂಡ ನಿಮಗೆ ಈ ದಿನ ನಷ್ಟಕ್ಕೆ ಕಾರಣವಾಗ್ಬಿಡತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಎಚ್ಚರಿಕೆಯಿಂದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಅದರಲ್ಲೂ ನಿಮಗೆ ಇರುವಂಥದ್ದು ಸ್ವಲ್ಪ ಆಕ್ರಮಣಕಾರಿ ಪ್ರವೃತ್ತಿ, ಅಂದರೆ ಅಗ್ರೆಸಿವ್ ನೇಚರ್ ಇದೆ. ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಇನ್ನು ಸಂಸಾರದಲ್ಲಿ ಏನೋ ತಾಪತ್ರಯಗಳಿದೆ, ತೊಂದರೆಗಳಿದೆ, ಜಗಳಗಳಿದೆ, ಮನಸ್ತಾಪಗಳಿದೆ. ಇದನ್ನು 4 ಗೋಡೆಯ ಒಳಗೆ ಅದನ್ನು ಇಟ್ಕೊಳ್ಬೇಕು, ಅಲ್ಲೇ ಪರಿಹಾರ ಮಾಡಿಕೊಳ್ಬೇಕು. ಯಾರೋ ಒಬ್ಬರು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಇಂಥ ವಿವಾದಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಿ. ಹೊರಗೆ ಬಂದರೆ ಈ ದಿನ ಸ್ವಲ್ಪ ಮಾನ ಅವಮಾನದ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಈ ದಿನ ಅತಿಯಾಗಿ ಮುನ್ನುಗ್ಗುವಂಥದ್ದು ಅಪಾಯಕರ. ಹಾಗಾಗಿ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ವಾಹನ ತೊಂದರೆಗೆ ಒಳಗಾಗುವಂಥದ್ದು ಇದೆ. ಇದರಿಂದ ವಿನಾಕಾರಣ ಖರ್ಚುಗಳು ಹೆಚ್ಚಾಗುವಂಥದ್ದು, ಸ್ವಲ್ಪ ಅವಘಡಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ದೂರದ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕಿ. ಇನ್ನು ಈ ದಿನದಲ್ಲಿ ವಿನಾಕಾರಣ ನಿಮ್ಮವರೊಂದಿಗೆ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಇದು ನಿಮ್ಮ ನೆಮ್ಮದಿಗೆ ಕೊರತೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಕಳವಳ, ಏನೋ ಒಂದು ಚಿಂತೆ, ಏನನ್ನೋ ಕಳ್ಕೊಂಡಂಥ ಒಂದು ಭಾಸ ನಿಮಗಾಗ್ತಾ ಇರುವಂಥದ್ದು. ಹಾಗಾಗಿನೇ ಈ ದಿನ ಉದ್ಯೋಗ ಮಾಡುವಂಥವರು ನಿಮ್ಮ ಸಹೋದ್ಯೋಗಿಗಳ ಜೊತೆ, ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಬರುವಂಥ ಅಲ್ಪ ಸ್ವಲ್ಪ ಲಾಭಕ್ಕೆ ನೀವು ತೃಪ್ತಿ ಪಡಬೇಕು. ಭಗವಂತ ಏನು ಕೊಡ್ತಾನೋ ಅದೇ ನಿಮಗೆ ಪಾಲಿಗೆ ಬಂದದ್ದು ಪಂಚಾಮೃತ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ನೀವು ಸುಧಾರಣೆಯತ್ತ ಇರಬೇಕಾಗತ್ತೆ, ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಹಠಮಾರಿತನ ಬಿಟ್ಟು ನಿಮ್ಮ ಬೆಳವಣಿಗೆಯ ಕಡೆಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ನವಗ್ರಹ ಅಷ್ಟೋತ್ತರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಮನಸ್ಸಿಗೆ ಏನೋ ಒಂದು ನೆಮ್ಮದಿ, ಏನೋ ಸಂತೋಷ, ಏನೋ ಉಲ್ಲಾಸ ಇರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮಗೆ ವಿಶೇಷ ರೀತಿಯಲ್ಲಿ ಸಂತೋಷಗಳು ಉಂಟಾಗುವಂಥದ್ದು. ಏನೇ ಬಂದರೂ ಅದರಲ್ಲಿ ಒಂದು ಸಂತೋಷವನ್ನು ಕಾಣ್ತೀರಿ. ಒಂದು ಪಾಸಿಟಿವ್ ಅನ್ನುವಂಥ ನೋಟ ಎಲ್ಲದರಲ್ಲೂ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ಅನುಕೂಲಕರ ವಾತಾವರಣದಲ್ಲಿ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅದರಲ್ಲೂ ಪ್ರಮುಖವಾದಂತಹ ತೀರ್ಮಾನಗಳೊಂದಿಗೆ ನೀವು ಪಾಲುದಾರರ ಜೊತೆ ಚರ್ಚಿಸಿ ನಿರ್ಣಯಕ್ಕೆ ಬರುವಂಥದ್ದು ಕೂಡ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ, ವ್ಯವಹಾರದಲ್ಲಿ ಪಾರ್ಟ್ನರ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರ್ಬೋದು, ಇವರ ಜೊತೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂಥದ್ದು ಕೂಡ ಇದೆ. ಹಾಗೆ ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾಗಿರುವಂಥ ಸಾಧ್ಯತೆಗಳು ಬರ್ಬೋದು. ಇಂಥ ಪ್ರಯಾಣ ನಿಮಗೆ ಶುಭ ಲಾಭವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಹಣ ಹೂಡಿಕೆ ಮಾಡಲಿಕ್ಕೆ ಅಥವಾ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಇದು ಸಕಾಲ ನಿಮಗೆ. ಹಾಗಾಗಿ 1-2 ದಿನಗಳಲ್ಲೇ ಇಂಥ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಹಣಕಾಸಿನ ವ್ಯವಹಾರ ನಿಮಗೆ ಆಶಾದಾಯಕವಾಗಿರುತ್ತೆ. ಹಾಗೆ ನಿಮ್ಮ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಈ ದಿನ ನಿವಾರಣೆ ಮಾಡಿಕೊಳ್ತೀರಿ. ಅದರಲ್ಲೂ ಈ ದಿನ ಉದ್ಯೋಗದಲ್ಲಿ ಪರೋಕ್ಷವಾಗಿ ತೊಂದರೆ ಆದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಚಾಕಚಕ್ಯತೆ ಇದೆ. ಇನ್ನು ವಿಶೇಷವಾಗಿ ಮಾಡಿರುವಂಥ ಎಡವಟ್ಟಿನ ಕೆಲಸಗಳು, ಅದಕ್ಕೆ ಪಶ್ಚಾತ್ತಾಪ ಪಡುವಂಥದ್ದು, ಅದಕ್ಕೆ ದುಃಖ ಪಡುವಂಥ 1-2 ಸನ್ನಿವೇಶಗಳು ಕೂಡ ಈ ದಿನ ನಿಮಗೆ ಬರ್ಬೋದು. ಆದರೆ ಬುದ್ಧಿವಂತಿಕೆಯಿಂದ ಅಪಾಯದಿಂದ ಪಾರಾಗುವಂಥ ಅದೃಷ್ಟ ಕೂಡ ನಿಮಗಿರೋದ್ರಿಂದ ಈ ದಿನ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಅದ್ಭುತವಾದಂಥ ಅನುಭವ ಸಿಕ್ಕುವಂಥದ್ದು. ನಿಮ್ಮ ಪ್ರೀತಿ ಪಾತ್ರರನ್ನು ತುಂಬ ಪ್ರೀತಿಸ್ತೀರಿ, ತುಂಬ ಗೌರವಿಸ್ತೀರಿ. ಆದ್ದರಿಂದ ಈ ದಿನದಲ್ಲಿ ಪ್ರೀತಿಗೆ ಕೊರತೆ ಅನ್ನುವಂಥದ್ದು ಇಲ್ಲ.
ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಕುಟುಂಬಸ್ಥರ ಬೆಂಬಲ ಇದೆ. ಅದಕ್ಕಾಗಿಯೇ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ನೀವು ಎಣಿಸಿದಂತೆ ಕೆಲಸ ಕಾರ್ಯಗಳು ಆಗುವಂಥ ದಿನ. ನಿಮ್ಮ ಆಸೆಗಳು ಪೂರೈಕೆ ಆಗುತ್ತೆ. ಅದರಲ್ಲೂ ನೀವು ಅಂದುಕೊಂಡಂತಹ ಕೆಲಸವನ್ನು ಬಹಳ ಸರಳವಾಗಿ ಬಹಳ ವಿಶೇಷ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಧಾನ ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಭೆ ಬುದ್ಧಿವಂತಿಕೆ ಈ ದಿನ ನಿಮ್ಮ ಜೊತೆಗಿರುತ್ತೆ. ಹಾಗೆ ಈ ದಿನದಲ್ಲಿ ಮನಸ್ಸೋ ಇಚ್ಛೆಯಂತೆ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಒಂದು ಆಲೋಚನೆಗಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಲಿ ಯಾರೂ ಅಡ್ಡಿಪಡಿಸುವಂಥವ್ರು ಇಲ್ಲ ಈ ದಿನದಲ್ಲಿ. ಹಾಗೆ ಬೆಲೆ ಬಾಳುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹಾಗೆ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ಭೋಜನ ಮಾಡುವಂಥದ್ದು, ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಈ ದಿನ ಧನಲಾಭ ಇದೆ. ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಸಂತೃಪ್ತಿ ಕೂಡ ಸಿಕ್ಕತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಬಹಳ ವಿಶೇಷವಾಗಿ ನಡ್ಕೊಳ್ತೀರಿ. ಹಾಗಾಗಿಯೇ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇರುವಂತಹ ಸಂದರ್ಭ ಇದೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಮನಸ್ಸಿದೆ, ಒಂದು ಇನ್ವೆಸ್ಟಿಗೇಟ್ ಮಾಡುವಂಥ ಮನಸ್ಸಿದು. ಹಾಗಾಗಿ ಸಾಧಕ ಬಾಧಕಗಳನ್ನು ಬಹಳ ಚೆನ್ನಾಗಿ ತೂಗಿ ನೋಡುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗೆ ಈ ಅನಿರೀಕ್ಷಿತವಾಗಿ ಆಹ್ವಾನಗಳು ಕೂಡ ಬರುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಸಂಗಾತಿಯ ಸಲಹೆಯಂತೆ ಹೊಸ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಮನಸ್ಸಿದೆ. ಹಾಗಾಗಿಯೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂಥದ್ದು. ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದಾರೆ. ಏನೋ ಮಾಡ್ತೀರಿ, ಏನೋ ಸಾಧನೆ ಮಾಡ್ತೀರಿ ಅನ್ನುವಂಥ ನಿರೀಕ್ಷೆ ನಿಮ್ಮ ಕುಟುಂಬದಲ್ಲಿದೆ. ಹಾಗಾಗಿ ಅವರ ನಿರೀಕ್ಷೆಯನ್ನು ಹುಸಿ ಮಾಡಬೇಡಿ, ಅದಕ್ಕಾಗಿ ಪ್ರಯತ್ನ ಮಾಡಿ. ಹಾಗೆ ಸರಿಯಾದ ಸ್ಥಳ ಯಾವುದು, ಸರಿಯಾದ ಸಮಯ ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ ಈ ದಿನ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗುತ್ತೆ, ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂತಹ ದಿನ. ಹಾಗೆ ಈ ದಿನ ಯಾವುದೇ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ, ನಿಧಾನವಾಗಿ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಚಟುವಟಿಕೆಯತ್ತ ಒಂದು ಕಣ್ಣಿಟ್ಟಿರಬೇಕು. ಏಕೆಂದರೆ ಯಾವ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರು ಅಡ್ಡಿಪಡಿಸ್ತಾರೆ, ಯಾವ ರೀತಿಯಲ್ಲಿ ಅವರು ಚೆಕ್ಮೇಟ್ ಆಗ್ತಾರೆ ಅನ್ನುವಂಥದ್ದನ್ನು ನೀವು ಗಮನ ಇಟ್ಟು ನೋಡಬೇಕಾಗತ್ತೆ. ಹಾಗೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ನೀವು ದುರುಪಯೋಗ ಮಾಡಬಾರ್ದು ಈ ದಿನದಲ್ಲಿ. ಹಾಗಾಗಿ ಎಚ್ಚರಿಕೆಯಿಂದ ಹಣಕಾಸಿನ ವ್ಯವಹಾರಗಳನ್ನು ಲೆಕ್ಕಾಚಾರವಾಗಿ ಮಾಡಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರ ನಡವಳಿಕೆ, ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಎಲ್ಲೋ ಒಂದು ಕಡೆ ಏನನ್ನೂ ಹೇಳಿಕೊಳ್ಳಲಾಗದಂತಹ ಸಂದರ್ಭ ಇದೆ. ಬಿಸಿ ತುಪ್ಪದಂತೆ ಕೆಲವೊಂದು ಪರಿಸ್ಥಿತಿಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಏನೋ ಅಡೆತಡೆಗಳು ಇರುವಂಥದ್ದು. ಹಾಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಸಿದ್ರೂ ಕೂಡ ವಾತಾವರಣ ಇಲ್ಲ, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಅದರಲ್ಲೂ ಮಕ್ಕಳ ವಿಚಾರವಾಗಿ ಈ ದಿನ ಸ್ವಲ್ಪ ಓಡಾಟ ಇರುತ್ತೆ, ಸ್ವಲ್ಪ ಒತ್ತಡಗಳು ಕೂಡ ಇರುವಂಥ ಸಂದರ್ಭ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅಧಿಕಾರಿಗಳ ಜೊತೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಮಾತನಲ್ಲಾಗಲಿ ನಿಮ್ಮ ನಡತೆಯಲ್ಲಾಗಲಿ ಒಂದು ಮೇಲ್ತನವನ್ನು ಕಾಯ್ದುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವಂಥವರು ಸ್ವಲ್ಪ ಅಡೆತಡೆಗಳು ಉಂಟಾಗುತ್ತೆ, ಎಚ್ಚರಿಕೆ ಇರಲಿ. ಸಾಲದ ಬಾಧೆ ಹೆಚ್ಚಾಗುತ್ತೆ. ವಾಹನದ ಖರೀದಿ ಪ್ರಯತ್ನಗಳಿರಲಿ ಅಥವಾ ವಾಹನದಿಂದಾಗಲಿ ಈ ದಿನದಲ್ಲಿ ಸ್ವಲ್ಪ ನಿಧಾನವಾದ ಸಮಸ್ಯೆಗಳು ಉಂಟಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಯಶಸ್ಸು ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ, ಆದರೆ ಸ್ವಲ್ಪ ಹೋರಾಟದ ಮನೋಭಾವದಲ್ಲೇ ಇರಬೇಕಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ಹೊಸ ಪರಿಸ್ಥಿತಿಗಳು ನಿಮಗೆ ಎದುರಾಗುತ್ತೆ. ಹೊಸ ಹೊಸ ಸವಾಲುಗಳು ಬರುವಂಥದ್ದು, ನ್ಯೂ ಚಾಲೆಂಜಸ್ ನಿಮಗೆ ಬಂದಾಗ ಅದನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀರಿ ಅನ್ನುವಂಥದ್ದು ನಿಮ್ಮ ಪ್ರತಿಭೆಗೆ ಕನ್ನಡಿ ಹಿಡಿದಂತಿರುತ್ತೆ. ಹಾಗಾಗಿನೇ ಈ ದಿನ ಎಂಥದ್ದೇ ಕೆಲಸ ಇರಲಿ, ಎಂಥದ್ದೇ ಕಷ್ಟದ ಉದ್ಯೋಗ ಇರಲಿ, ಅದನ್ನು ಸಮರ್ಥವಾಗಿ ಎದುರಿಸುವಂಥ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಅಷ್ಟೊಂದು ಉತ್ತಮ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ಅದರಿಂದ ನಿರಾಶರಾಗಬೇಡಿ, ಪ್ರಯತ್ನವನ್ನು ಮಾಡ್ತಾ ಇರಿ. ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅನ್ನುವಂಥ ವಿಚಾರವನ್ನು ಈ ದಿನ ಸ್ವಲ್ಪ ಮನನ ಮಾಡಿಕೊಳ್ಳಿ. ಹಾಗೆ ಈ ದಿನ ಮನೆಯೊಳಗಿನ ತೊಂದರೆಗಳು ಈ ದಿನ ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಏನೋ ಒಂದು ಸಮಸ್ಯೆ, ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಹಾಗೆ ಈ ಸಂಬಂಧಗಳ ಮಧ್ಯದಲ್ಲಿ ಇರುವಂಥ ಬಿರುಕುಗಳು, ಇದರಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಕೂಡ ಉಂಟಾಗುವಂಥದ್ದು. ಹಾಗೆ ಯಾವುದೇ ಒಂದು ಯಶಸ್ಸು ಸಿಕ್ಕಿದ್ರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ಇಲ್ಲ, ಸಂತೋಷ ಪಡುವಂಥ ಯೋಗ ಇಲ್ಲ. ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿಮಗೆ ಬರಬಹುದು. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆ ಹತ್ತಿರ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ದೇವಾಲಯ ದರ್ಶನ ಇರ್ಬೋದು, ಧರ್ಮ ಕಾರ್ಯಗಳಿರ್ಬೋದು, ಶುಭ ಕಾರ್ಯಗಳಿರ್ಬೋದು, ಇದರ ಬಗ್ಗೆ ನೀವು ಒಂದು ಮಾತುಕತೆ ನಡೆಸುವಂಥದ್ದು, ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಆದರೆ ಅನಾವಶ್ಯಕವಾದಂಥ ಖರ್ಚು ಈ ದಿನ ಬರೋದರಿಂದ ಅದಕ್ಕೆ ಅವಕಾಶ ಕೊಡಬೇಡಿ. ಹಾಗೆ ಈ ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಆತಂಕಕ್ಕೆ ಒಳಗಾಗುವಂಥದ್ದು ಕೂಡ ಇರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ. ವಿದೇಶದಲ್ಲಿ ಅಧ್ಯಯನವನ್ನು ಮುಂದುವರಿಸುವಂಥವರು, ವಿದೇಶದಲ್ಲಿ ಉದ್ಯೋಗವನ್ನು ಮಾಡುವಂಥವ್ರಿಗೆ ಈ ದಿನ ಹೊಸದಾದಂಥ ಒಂದು ಅವಕಾಶ ಸಿಕ್ಕತ್ತೆ. ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಅದರಲ್ಲೂ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಆತ್ಮವಿಶ್ವಾಸ ಇರುವಂತಹ ದಿನ. ಹಾಗಾಗಿನೇ ಹೊಸ ಕೆಲಸಗಳನ್ನು ತುಂಬ ಲವಲವಿಕೆಯಿಂದ ಮಾಡ್ತೀರಿ, ತುಂಬ ಚಟುವಟಿಕೆಯಿಂದ ಕೂಡಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ವಿವಾದಗಳಿದ್ದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಕಲೆಗಾರಿಕೆ ಇದೆ. ಹಾಗೆ ಈ ದಿನ ನಿಮ್ಮ ಆದಾಯದ ವಿಚಾರದಲ್ಲಿ ಅದೃಷ್ಟ ಇದೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಪ್ರಗತಿಯನ್ನು ಕಾಣುವಂಥ ಸಂದರ್ಭಗಳಿದೆ. ಹಾಗೆ ಖರ್ಚು ವೆಚ್ಚಗಳು ಅನಾವಶ್ಯಕವಾಗಿ ಬಂದರೆ ಅದನ್ನು ಬಹಳ ಲೆಕ್ಕಾಚಾರದಿಂದ ಮಾಡ್ತೀರಿ. ಇದು ನಿಮ್ಮಲ್ಲಿ ಇರುವಂತಹ ಒಂದು ಹಣದ ಬಗ್ಗೆ ಎಷ್ಟು ಮೌಲ್ಯವನ್ನು ಕೊಟ್ಟಿದ್ದೀರಿ, ಹಣಕ್ಕೆ ನೀವು ಕೊಡುವಂತಹ ಬೆಲೆ ಯಾವುದು ಅನ್ನುವಂಥ ವಿಚಾರ ಸ್ಪಷ್ಟವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಹಠದ ಸ್ವಭಾವಕ್ಕೆ ಬೇಸರಗೊಂಡಿದ್ದಂತಹ ನಿಮ್ಮ ಸ್ನೇಹಿತರೊಬ್ಬರು ಮತ್ತೆ ನಿಮ್ಮ ಗೆಳೆತನವನ್ನು ಬಯಸಿ ವಾಪಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮಿಂದ ದೂರ ಹೋದಂಥವರು ಈ ದಿನ ನಿಮ್ಮನ್ನು ಸೇರಿಕೊಳ್ಳುವಂಥದ್ದು ನಿಮಗೆ ಹೆಚ್ಚು ಸಂತೋಷವನ್ನು ತರುವಂಥ ವಿಚಾರ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಆಂತರಿಕ ಬದಲಾವಣೆಗಳು ಕಂಡುಬರುವಂಥದ್ದು ಇದೆ. ನಿಮಗೆ ಖುಷಿ ಕೊಡುವಂಥ ಪರಿಸ್ಥಿತಿಗಳು ನಿಮಗೆ ಒದಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳಿದೆ. ಆದರೆ ಈ ಆತುರಾತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದನ್ನು ವಿದ್ಯಾರ್ಥಿಗಳು ಬಿಡಬೇಕಾಗತ್ತೆ. ಇದು ನಿಮ್ಮ ಯಶಸ್ಸನ್ನು ಕುಂಠಿತಗೊಳಿಸುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ನಿಮಗೆ ಅದ್ಭುತವಾದಂಥ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಆದೇಶವನ್ನು ಒಪ್ಪಿ ನಡೆಯುವಂಥವರು ನಿಮ್ಮ ಮನೆಯಲ್ಲೂ ಇದ್ದಾರೆ, ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲೂ ಕೂಡ ಇರ್ತಾರೆ. ಹಾಗಾಗಿ ನಿಮ್ಮ ಮಾತಿಗೆ ಈ ದಿನ ತುಂಬ ಮೌಲ್ಯ ಇದೆ. ಹಾಗೆ ಈ ದಿನ ಅಭ್ಯಾಸಕ್ಕೆ ಹೆಚ್ಚಿನ ಸಮಯವನ್ನು ನೀವು ಕೊಡುವಂಥದ್ದು ಕೂಡ ಇದೆ. ಹೊಸ ವಿಚಾರಗಳನ್ನು ಕಲ್ತ್ಕೊಳ್ಳುವಂತಹ ಒಂದು ಆಸಕ್ತಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ವಾಕ್ಸ್ಥಾನ. ಹಾಗಾಗಿ ನಿಮ್ಮ ಮಾತಿನಿಂದ ಈ ದಿನ ಅನರ್ಥಗಳು ಆಗುವಂಥದ್ದು. ಮಾತೇ ಈ ದಿನ ನಿಮಗೆ ಮೃತ್ಯುವಾಗ್ಬಿಡುತ್ತೆ. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು,
ನುಡಿದರೆ ಮಾಣಿಕ್ಯದಂತಿರಬೇಕು ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಮಾತು ಸ್ಪಷ್ಟವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದನೇ ಇರಬೇಕು. ಯಾವುದನ್ನು ಕೂಡ ಸುಲಭವಾಗಿ ನಂಬಬೇಡಿ, ಯಾರನ್ನೂ ಕೂಡ ಈ ದಿನ ಆಶ್ರಯಿಸಬೇಡಿ. ಹಾಗೆ ಹಣದ ಸಹಾಯ ಈ ದಿನ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಆ ಹಣವನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೀರಿ ಅನ್ನೋಂಥದ್ರ ಬಗ್ಗೆ ನಿಮಗೆ ಸ್ವಲ್ಪ ಗೊಂದಲಗಳು ಇರುವಂಥದ್ದು ಇದೆ. ಹಾಗಾಗಿನೇ ಈ ದಿನದ ಒಂದು ಹಣಕಾಸಿನ ಪರಿಸ್ಥಿತಿ ನಿಮ್ಮ ನಿಯಂತ್ರಣವನ್ನು ಮೀರಿ ಹೋಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಗ್ರಹಗತಿಗಳು ಕೆಲವೊಂದು ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಯಾವ ವಿಚಾರದಲ್ಲೂ ಕೂಡ ಬಹಳ ತಾಳ್ಮೆಯಿಂದ ಇರಿ, ಸಾವಧಾನವಾಗಿರಿ. ಇನ್ನು ಕೋಪದಿಂದ ನಿಷ್ಠುರವಾದ ಮಾತುಗಳನ್ನು ಆಡುವಂಥ ಸಾಧ್ಯತೆಗಳಿದೆ. ಇದರಿಂದ ಸಂಬಂಧಗಳು ಹಾಳಾಗುತ್ತೆ. ಹಾಗೆ ಯಾರದ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ ತುಂಬ ಎಂಜಾಯ್ ಮಾಡ್ತೀರಿ ಈ ದಿನದಲ್ಲಿ. ಆದರೆ ಈ ಹಣಕಾಸಿನ ವಿಚಾರಗಳೇ ನಿಮಗೆ ನಷ್ಟವನ್ನು ತರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ದ್ವಂದ್ವ ಆಲೋಚನೆಗಳು ಬರುವಂಥದ್ದು ಇದೆ. ಒಂದಲ್ಲ ಎರಡು ಆಲೋಚನೆಗಳು ಬಂದಾಗ ಯಾವುದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆಯಲ್ಲಿ ಇರ್ತೀರಿ. ಹಾಗೆ ಈ ದಿನ ಸರ್ಕಾರದ ಕಾನೂನಿನ ಬಗ್ಗೆ ಕೂಡ ಸ್ವಲ್ಪ ಭಯ ಇರುತ್ತೆ, ತಾತ್ಸಾರ ಇರುತ್ತೆ. ಹಾಗಾಗಿ ಇಲ್ಲಿ ಕೂಡ ನಿಮಗೆ ದಂಡ ಕಟ್ಟುವಂಥದ್ದು ಅಥವಾ ಹಣದ ವಿಚಾರದಲ್ಲಿ ನಿಮ್ಮ ತಾತ್ಸಾರ ನಿಮ್ಮ ನಷ್ಟಕ್ಕೆ ಕಾರಣವಾಗುವಂಥದ್ದು ಇದೆ. ಹಾಗಾಗಿ ಈ ಹಣದ ವಿಚಾರ ಮತ್ತು ನಿಮ್ಮ ಮಾತಿನ ವಿಚಾರ ಈ ಎರಡನ್ನು ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಉತ್ತಮವಾದಂಥ ಸ್ಥಾನಮಾನವನ್ನು ಗಳಿಸ್ಕೊಳ್ಳುವಂಥದ್ದು ನಿಮ್ಮ ಕುಟುಂಬದಲ್ಲಿ. ಯಾಕೆಂದರೆ ನಿಮ್ಮ ನಡವಳಿಕೆ, ನಿಮ್ಮ ಒಂದು ಕಮಿಟ್ಮೆಂಟ್ ಈ ದಿನ ನಿಮಗೆ ಒಳ್ಳೆಯ ಕೀರ್ತಿಯನ್ನು ತರುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ನೀವು ಗುರು ಹಿರಿಯರ ಸಲಹೆಯನ್ನು ಪಡ್ಕೊಳ್ತೀರಿ. ಅನುಭವಸ್ಥರ ಮಾರ್ಗದರ್ಶನ ನಿಮಗೆ ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಆದ್ದರಿಂದಲೇ ಪರಿಸ್ಥಿತಿಗಳನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಈ ದಿನ ನಿಮಗೆ ಇರುವಂಥದ್ದು. ಇನ್ನು ಹಣ ಹೂಡಿಕೆಗಾಗಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಅಂದರೆ ಕೆಲವು ಅನುಭವಸ್ಥರ ಮಾತುಗಳನ್ನು ಈ ದಿನ ನೀವು ಕೇಳಿಸ್ಕೊಳ್ತೀರಿ, ತಾಳ್ಮೆ ಇದೆ. ಹಾಗೆ ಈ ಸಣ್ಣ ಸಣ್ಣ ಕೆಲಸ ಕಾರ್ಯಗಳಲ್ಲೇ ಈ ದಿನ ನಿಮಗೆ ತೃಪ್ತಿ ಸಿಕ್ಕುವಂಥದ್ದು. ಹಾಗಾಗಿ ದೊಡ್ಡ ಕೆಲಸ ಮಾಡಿ, ದೊಡ್ಡ ಸಾಧನೆ ಮಾಡೇ ಸಂತೋಷ ಪಡಬೇಕು ಅನ್ನುವಂಥದ್ದಲ್ಲ. ಪುಟ್ಟ ಪುಟ್ಟ ಕೆಲಸಗಳು ಕೂಡ ನಿಮಗೆ ವಿಶೇಷವಾದಂತಹ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನೀವು ಮುಂದಾಳಾಗಿ ವರ್ತಿಸುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ಕೆಲಸಕ್ಕೆ ಸಾರಥಿಯಾಗುವಂತಹ ಯೋಗ ಇದೆ. ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಈ ದಿನ ತೋರಿಸುವಂಥ ಅವಕಾಶಗಳು ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಜೀವನದಲ್ಲಿ ಶತ್ರುಗಳಿದ್ದಷ್ಟು ಕೂಡ ಬಹಳ ಉತ್ಸಾಹದಿಂದ ಇರ್ತೀರಿ. ಇದು ನಿಮಗೆ ಎಷ್ಟೋ ಸಲ ಅನುಭವಕ್ಕೆ ಬಂದಿದೆ. ಹಾಗಾಗಿ ಈ ದಿನ ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸುವಂಥ ಒಂದು ಸಂದರ್ಭ ಇದೆ. ಆದರೆ ಜಾತಿಗೆ ಜಾತಿ ವೈರಿ, ನೀರಿಗೆ ಪಾಚಿ ವೈರಿ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮವರಿಂದಲೇ ಈ ದಿನ ನಿಮಗೆ ಅಲ್ಪ ಸ್ವಲ್ಪ ದುಃಖಗಳು ಬಂದರೂ ಬರಬಹುದು. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ ಈ ದಿನ. ಇನ್ನು ಈ ದಿನದಲ್ಲಿ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂತಹ ಸಂತೋಷ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ, ಎರಡರ ಯೋಗ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಕುಟುಂಬದಲ್ಲಿ ನಿಮಗೆ ಒಂದು ಉತ್ತಮ ಸ್ಥಾನಮಾನ ಸಿಕ್ಕುವಂಥದ್ದು, ನಿಮ್ಮ ಮಾತಿಗೆ ಒಂದು ಗೌರವ ಸಿಕ್ಕುವಂಥದ್ದು ಕೂಡ ಇದೆ. ಈ ದಿನ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.